ರಾಮನ ವಿರೋಧಿಗಳ ಮೇಲೆ ನಡೀತಿರೋಂಥ ಪ್ರತಿಭಟನೆ, ಹಿಂದೂ ವಿರೋಧಿಗಳ ಮೇಲೆ ನಡೀತಿರೋಂಥ ಪ್ರತಿಭಟನೆ, ಇವತ್ತು ದೇಶದ್ರೋಹಿಗಳ ಮೇಲೆ ನಡೆಯುವಂಥ ಪ್ರತಿಭಟನೆ, ಇವತ್ತು 500 ವರ್ಷಗಳ ಒಂದು ಸತತ ಪರಿಶ್ರಮ ಹಾಗೂ ಸಾವಿರಾರು ಲಕ್ಷಾಂತರ ಬಲಿದಾನಗಳ ಪರಿಶ್ರಮ ಇವತ್ತು ರಾಮ ಮಂದಿರ ಆಗ್ತಾ ಇರೋದು. ನಾವು ಯಾವುದೇ ಒಂದು ಧರ್ಮಕ್ಕೆ ವಿರೋಧವಾಗಿ ರಾಮ ಮಂದಿರ ಕಟ್ತಾ ಇಲ್ಲ. ಅಲ್ಲಿ ಒಂದು ಹಿಂದೂ ಧರ್ಮದ ಪ್ರತೀಕ ರಾಮ, ಅಂಥ ರಾಮರ ದೇವಸ್ಥಾನ ನಾವು ಇವತ್ತು ಕಟ್ಟಿದ್ವಿ. ಅದು ಇನ್ನೇನು 22ನೇ ತಾರೀಕು ಲೋಕಾರ್ಪಣೆ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ಆ ಒಂದು ಕಾರ್ಯಕ್ಕೆ ನಾವು ಎಲ್ಲ ಉತ್ಸಾಹದಲ್ಲಿ ಇವತ್ತು ಮಂತ್ರಾಕ್ಷತೆ ಕೊಡೋದು, ಫೋಟೋ ಕೊಡೋದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ರೆ, ಇವತ್ತು ನಮ್ಮ ಏನು 31 ವರ್ಷಗಳ ಹಿಂದೆ ರಾಮ ಭಕ್ತರು ಕರಸೇವಕರ ಮೇಲೆ ಇವತ್ತು ಹಳೆ ಕೇಸುಗಳನ್ನ ಕೆದಕಿ ಬೇಕು ಅಂತ ಹತಾಶೆ ಮನೋಭಾವದಿಂದ ಮಾಡ್ತಿರೋಂಥ ಕೆಲಸ ಕಾಂಗ್ರೆಸ್ಸು ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋಂಥ ಇದು ಏನಂದರೆ, ಇವತ್ತು ಗೂಂಡಾಗಿರಿ ಮತ್ತು ಇವತ್ತು ಭ್ರಷ್ಟಾಚಾರ ಮತ್ತು ಇವತ್ತು ಹಿಂದೂ ಹೋರಾಟಗಾರ ಮೇಲೆ ಬಲವಂತವಾಗಿ ಕೇಸುಗಳು ಹಾಕೋದು, ಪ್ರೇರೇಪಿಸಿ ಮಾಡೋದು, ಇವತ್ತು ಮತಾಂಧ ಸರ್ಕಾರ ಯಾವುದಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಇದಕ್ಕೆ ಒಂದು ಉಗ್ರವಾದಂಥ ಪ್ರತಿರೋಧ ತೋರಿಸ್ಬೇಕು. ಆ ಕಾರಣಕ್ಕೆ ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ನೋಡ್ಬೋದು, ಅಯೋಧ್ಯೆಯಲ್ಲಿ ಒಬ್ಬ ಕರಸೇವಕರಾದಂಥ ಒಬ್ಬ ಏನು ಮಹರ್ಷಿ ಒಬ್ಬರು ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಫೋಟೋ ಸುಟ್ಟಿದ್ರು. ಇವತ್ತು ದೇಶವ್ಯಾಪಿ ಸಿದ್ದರಾಮಯ್ಯ ಮೇಲೆ ಕಾಂಗ್ರೆಸ್ ಮೇಲೆ ವಿರೋಧ ವ್ಯಕ್ತವಾಗ್ತದೆ. ಯಾಕಂದರೆ ಇವತ್ತು 31 ವರ್ಷದ ಹಳೆಯದ ಕೇಸು ಮುಚ್ಚೋಗಿರೋ ಕೇಸು ಅಂತ ಬೇಕು ಅಂತಾನೆ ಇವತ್ತು ನಾವು ರಾಮ ಮಂದಿರ ಕಟ್ಟಬಾರ್ದು, ರಾಮರು ಭಕ್ತರು ಅಂತ ಇವತ್ತು ನಾವು ಯಾವುದೇ ಒಂದು ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಅವರಿಗೆ ಹತಾಶೆ ಮನೋಭಾವದಿಂದ ಕೆದಕ್ತಾ ಇರೋದು. ಇವತ್ತೇನೋ ಒಂದು ಏನು ಕೋಮು ಗಲಭೆಗಳು ಎಕ್ಸ್ಬೇಕು, ರಾಮ ಮಂದಿರ ಉದ್ಘಾಟನೆ ಆಗಬಾರ್ದು ಅಂತ ಇದು ನಾವು ಮೊದಲಿಂದ ಹೇಳ್ತಾ ಇದ್ರೆ. ಕಾಂಗ್ರೆಸ್ ಅವ್ರಿಗೆ ರಾಮರ ಮೇಲೆ ಆಮೇಲೆ ಹಿಂದೂಗಳ ಮೇಲೆ ಏನು ಅಗಾಧವಂಥ ದ್ವೇಷ ಇದೆ ಅಂತ ಅದನ್ನು ಇವತ್ತು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಬ್ಬ ಪಾರ್ಥ ಏನು ನಮ್ಮ ಶರ್ಮಾ ಅನ್ನೋ ವ್ಯಕ್ತಿನ ಬಂಧಿಸಿ ಹಲವಾರು ಕೇಸುಗಳು ಈ ಹಳೆಯ ಕೇಸುಗಳನ್ನ ತೆಗೆಸಿ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಸುಮ್ಮನೆ ಶಾಂಪಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯುವ ನಾಯಕರಾದಂಥ ವಿಜೇಂದ್ರ ಯಡಿಯೂರಪ್ಪನವರು ನಿನ್ನೆ ಕೊಟ್ಟಿದ್ದು, ಸಂಜೆ ಕಾಲ್ ಕೊಟ್ಟಿದ್ದು. ಇವತ್ತು ನೋಡಿದ್ರೆ ನೀವು ಕೋಲಾರದಲ್ಲಿ ಯಾವ ರೀತಿ ಆಯಿತು ಅಂತ, ಸುಮಾರು 1.5 ಗಂಟೆಗೆ ರಸ್ತೆ ತಡೆ ಆಯಿತು. ಈ ಥರ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ನಡೆದಿದೆ. ಇದನ್ನು ಈಗಾಗಲೇ ಯಾರನ್ನ ಬಂಧಿಸಿದರೆ ಅವ್ರನ್ನ ಬಿಡುಗಡೆ ಮಾಡಬೇಕು, ಸುಮ್ಮನೆ ಕೇಸುಗಳನ್ನ ಹಾಕೋದನ್ನ ತಡಿಬೇಕು. ಇಲ್ಲಾಂದರೆ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿತೀರಿ, ಈ ಜನನೇ ದಂಗೆ ಇದ್ದು ಇವ್ರನ್ನ ಬೀದಿಗೆ ತಳ್ತಾರೆ ಅಂತ ನಾನು ಈ ಮುಖಾಂತರ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ.